ನಮ್ಮ ಈ ಸಮಾಜದಲ್ಲಿ ದೇವಸ್ಥಾನಗಳಿಂದ ಏನು ಉಪಯೋಗ ಇದೆ, ದೇವಸ್ಥಾನಗಳ ಬದಲಿಗೆ ಶಾಲೆಗಳನ್ನ, ಆಸ್ಪತ್ರೆಗಳನ್ನ ಕಟ್ಟಬೇಕು ಅಂತ ಉಪದೇಶವನ್ನ ಕೊಡೋರು ಸಾಕಷ್ಟು ಜನ ಇದ್ದಾರೆ. ದೇವಸ್ಥಾನಗಳು ಕೊಟ್ಟಷ್ಟು ಕೊಡುಗೆಯನ್ನ ಈ ಸಮಾಜಕ್ಕೆ ಮತ್ಯಾವುದು ಕೊಡಲೇ ಇಲ್ಲ. ನವಲಗುಂದದ ಒಂದು ಶಾಲೆ 2 ದಶಕಗಳಿಂದ ನಡೀತಾ ಇದ್ದಿದ್ದು ಉರ್ಚಮ್ಮ ದೇವಿಯ ದೇವಸ್ಥಾನದಲ್ಲಿ. ಇತ್ತೀಚೆಗೆ ಆ ಶಾಲೆಗೆ ಜಾಗವನ್ನ ಮಂಜೂರು ಮಾಡಿದ್ದಾರೆ. ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರೆಲ್ಲರೂ ಕೂಡ ಶಾಲೆಯನ್ನ ಕಲಿತಿದ್ದು ಗುಡಿಗಳಲ್ಲಿಯೇ, ದೇವಸ್ಥಾನಗಳಲ್ಲಿಯೇ. 1ನೇ ತರಗತಿ ಒಂದು ದೇವಾಲಯದಲ್ಲಿದ್ರೆ 2ನೇ ತರಗತಿ ಮತ್ತೊಂದು ದೇವಾಲಯದಲ್ಲಿ ಇರ್ತಾ ಇತ್ತು. ಶಾಲೆಗಳು ಇಲ್ಲದ ಕಾಲಕ್ಕೆ ಶಾಲೆಗಳ ಸ್ಥಾನವನ್ನು ತುಂಬಿದ್ದು ಗುಡಿಗಳು. ಅದಕ್ಕಾಗಿಯೇ ನಾವು ಇವತ್ತಿಗೂ ಕರಿತಿರೋದು ಶಾಲಿ ಗುಡಿ ಅಂತ. ನಮ್ಮ ಭಾಗದಲ್ಲೆಲ್ಲ ಶಾಲೆಗಳಿಗೆ ಬರೀ ಶಾಲೆಗಳು ಮಾತ್ರ ಅನ್ನೋದಿಲ್ಲ, ಶಾಲಿ ಗುಡಿಗಳು ಅಂತ ಕರೀತಾರೆ. ಗುಡಿಗಳಂದ್ರೆ ದೇವಸ್ಥಾನಗಳು. ಶಾಲೆಯನ್ನ ಗುಡಿಯ ಸ್ವರೂಪದಲ್ಲಿ ಕಂಡಂಥವ್ರು ನಾವು. ಗುಡಿಗಳು ಶಾಲೆಗಳಿಗೆ ವ್ಯತ್ಯಾಸವಿಲ್ಲದೆ ಗುಡಿಗಳೇ ಶಾಲೆಗಳಾಗಿದ್ವು, ಶಾಲೆಗಳೇ ಗುಡಿಗಳಾಗಿದ್ವು. ದೇವಸ್ಥಾನಗಳು ಕೊಟ್ಟಷ್ಟು ಕೊಡುಗೆಯನ್ನ, ದೇವಸ್ಥಾನಗಳು ಕೊಟ್ಟಷ್ಟು ಅಕ್ಷರವನ್ನ ಮತ್ಯಾವುದು ಈ ಸಮಾಜದಲ್ಲಿ ಕೊಡಲೇ ಇಲ್ಲ. ದೇವಸ್ಥಾನಗಳು ಈ ಜಗತ್ತಿಗೆ, ಈ ಭೂಮಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾವೆ. ಇವತ್ತಿನ ಕಾಲಕ್ಕೆ ನಾವು ದೇವಸ್ಥಾನಗಳನ್ನೇ ಪ್ರಶ್ನೆ ಮಾಡುವಷ್ಟು ಬೆಳೆದಿದ್ದೀವಿ. ದೇವಸ್ಥಾನಗಳೇ ಸುಳ್ಳು ಎನ್ನುವಷ್ಟು ನಾವು ಬೆಳೆದಿದ್ದೀವಿ. ಆದರೆ ಈ ಸಮಾಜವನ್ನು ನಿರ್ಮಾಣ ಮಾಡಿದ್ದೇ ದೇವಸ್ಥಾನಗಳು ಅನ್ನೋದನ್ನ ನಾವು ಮರೆತಿದ್ದೀವಿ.